ನ್ಯೂಸ್ 24 ಕನ್ನಡಗೆ ಸ್ವಾಗತ. ನಾನು ಬಸವರಾಜ್ ಬೆರದಾರ್. ಕಲಬುರಗಿ ಜಿಲ್ಲೆಯ ಹೆಮ್ಮೆಯ ಪುತ್ರ ಜನನಾಯಕ ಶ್ರೀ ಶಿವಲಿಂಗಪ್ಪ ಕಿನ್ನೂರ್ ಅವರಿಗೆ ಈಗ ರಾಷ್ಟ್ರಮಟ್ಟದ ಪಟ್ಟಾಭಿಷೇಕವಾಗಿದೆ. ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಅವರಿಗೆ ಇಂದು ಕಲಬುರಗಿ ನಗರದಲ್ಲಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನ ಹಮ್ಮಿಕೊಳ್ಳಲಾಯಿತು. ಜೇವರ್ಗಿ ರಸ್ತೆಯ ಆಮಂತ್ರಣ ಹೋಟೆಲ್ನಲ್ಲಿಂದು ಸಂಭ್ರಮದ ಕಳೆಗಟ್ಟಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪೀಠಾಧಿಪತಿಗಳಾಗಿರ್ತಕ್ಕಂಥ ದೊಡ್ಡಪ್ಪ ಅಪ್ಪ ಅವರು ಅವರಿಗೆ 10 ರೂಪಾಯಿ ಬಹುಮಾನವನ್ನು ಕೊಟ್ಟು ಅವರಿಗೆ ಸನ್ಮಾನಿಸಿದರು. ಸೊ ಇದು ಅವರಿಗೆ ಓದಲಿಕ್ಕೆ ಬಹಳ ಪ್ರೋತ್ಸಾಹ ಕೊಡುತ್ತೆ. ಸೊ 7ನೇ ತರಗತಿ ಓದಿದ ನಂತರ ಅವ್ರ ತಲೆ ಬಡತನ ಕಾರಣಕ್ಕಾಗಿ ಏನಂತಂದ್ರೆ ಶಿಕ್ಷಣವನ್ನ ಬಿಟ್ಟು ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಆದ್ರೆ ತಂದೆನೂ ಕೂಡ ಅದೇ ನಿರ್ಧಾರ ಮಾಡಿದ್ರು. ಆದ್ರೆ ಅವರ ಹಿರಿಯಣ್ಣ ನಿಂಗಪ್ಪ ಅಂತಂದ್ರೆ ಇಲ್ಲ, ನಾವೆಲ್ಲರೂ ದಡ್ಡರಾಗಿವಿ, ನಾವೆಲ್ಲರೂ ಅನ್ಎಜುಕೇಟೆಡ್ ಆಗಿವಿ, ನಾವು ಒಬ್ಬರ ಹುಷಾರಿದಾನ, ಸೆಂಟರ್ ಕಡೆ ಬಹುಮಾನ ತಗೊಂಡ ಬಹಳ ಎತ್ತರಕ್ಕೆ ಹೋಗ್ತಾನ, ಆಶೀರ್ವಾದ ಸಿಕ್ಕದ ಸೆಂಟರ್ ಕಡೆದು, ಅದ್ರ ಸಲುವಾಗಿ ನಮ್ದು ಎಷ್ಟು ಬಡತನ ಇರ್ಲಾಕ ನಾವು ಓದಿಸೋಂತ ಕಾರಣಕ್ಕಾಗಿ ಸಿದ್ಧಲಿಂದ ಅವ್ರಿಗೆ ಓದಿಸೋದು ಇವತ್ತು ಅವರು ಉನ್ನತ ಶಿಕ್ಷಣ ಸ್ಥಾನಕ್ಕೆ ಇಂಥ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ. ಮತ್ತೆ SB ಮಲ್ಟಿಪರ್ಪಸ್ ಹೈಸ್ಕೂಲ್ ನಲ್ಲಿ HSC ಅಂದ್ರೆ ಅವಾಗಿನ ಕಾಲದ PUC ಈಕ್ವಲ್ ಅದು ಮುಗಿಸ್ಕೊಂಡು ಇಂಜಿನಿಯರಿಂಗ್ ಸೀಟ್ ತೆಗೆದಲಿಕ್ಕೆ ಅರ್ಹರಾದರು. ಆದ್ರೆ ಬಡತನ ಕಾರಣದಿಂದಾಗಿ ಇಂಜಿನಿಯರಿಂಗ್ ಪ್ರವೇಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕಾರಣಕ್ಕಾಗಿ ಅದಕ್ಕಿಂತ ಚೀಫ್ ಇದ್ದಿದ್ದು ಯಾವ್ದಂದ್ರು ಡಿಪ್ಲೊಮಾ ಸೀಟ್ ಅನ್ನು ಪಡ್ಕೊಂಡು 1961ರಲ್ಲಿ ಸುದೈವಕ್ಕೆ ಏನಾಯ್ತು ಅಂತಂದ್ರೆ ಈ ಕಡೆ ಡಿಪ್ಲೊಮಾ ಪ್ರವೇಶ ಮಾಡಿದ್ರು ಊಟದ ಕೊರತೆ ಆಗಲಿಕ್ಕತ್ತು. ಸುದೈವಕ್ಕೆ ಆ ವರ್ಷ 1961ರಲ್ಲಿ ಮಲ್ಲೇಶಪ್ಪ ಮಿಣಜಿಗಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ದಯಾಪೂರ್ಣ ವ್ಯಕ್ತಿಗಳು ಅವರ ಕಾರಣದಿಂದ ಎಷ್ಟೋ ಇವತ್ತು ಪ್ರತಿಭೆಗಳು ಬೆಳೆದು ನಿಂತವು. 1960ರಲ್ಲಿ ಕೋಳಿ ಸಮಾಜ ಹಾಸ್ಟೆಲ್ ಸ್ಥಾಪನೆ ಮಾಡಿದ್ರು. 4 ವರ್ಷಗಳ ಕಾಲದಲ್ಲಿ ಅಧ್ಯಯನ ಮಾಡಿಕೊಂಡು 1964ರಲ್ಲಿ ಅವರು ಏನಂತಂದ್ರೆ ಡಿಪ್ಲೊಮಾ ಪರೀಕ್ಷೆಯನ್ನ ಮುಗಿಸಿಕೊಂಡು ಪಾಸ್ ಆಗಿಬಿಟ್ರು. ಮಹಾರಾಷ್ಟ್ರ ಸರ್ಕಾರ ಇಂಜಿನಿಯರ್ ಹುದ್ದೆಗಳಿಗೆ ಓವರ್ಸಿಯರ್ ಹುದ್ದೆಗಳಿಗೆ ಪೋಸ್ಟ್ ಗಳನ್ನು ಕರೆದಾಗ ಅವಾಗ ಡಿಪ್ಲೊಮಾ ಹೋಲ್ಡರ್ಗೆ ಬಹಳ ಡಿಮಾಂಡ್ ಇತ್ತು. ಮಹಾರಾಷ್ಟ್ರದಲ್ಲಿ ಡಿಪ್ಲೊಮಾ ಕಾಲೇಜ್ ಇರಲಿಲ್ಲ. ಸೊ ಇವರು ಡಿಪ್ಲೊಮಾ ಇದ್ರ ಮೇಲೆ ಅಪ್ಲೈ ಮಾಡಿದಾಗ ಓವರ್ಸಿಯರ್ ಅಂತ ಹೇಳಿ ಅವರಿಗೆ ನೇಮಕ. ಓವರ್ಸಿಯರ್ ಅಂತಂದ್ರೆ ಅವಾಗ ಜೈ ಇದ್ದಂಗೆ, ಇವಾಗಿನ ಜೈ ಇದ್ದಂಗೆ ಅಂತ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಆಯ್ತು. ಅದಾದ ನಂತರ 81ರಲ್ಲಿ ಸೆಕ್ಷನ್ ಆಫೀಸರ್ ಅಂತ ನೇಮಕ ಆಯ್ತು. ಅನಂತರ AW ಅಂತ ಆಗಿ ಬಡ್ತಿ ಹೊಂದಿರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇನ್ನೂ ನೌಕರಿಗೆ 2.5 ವರ್ಷ ಬಾಕಿ ಇತ್ತು. ಅವಾಗಲೇ ಅವರು ನೌಕರಿಗೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡ್ಲಿಕ್ಕೆ ಕಾರಣ ಏನು? ಕಾರಣ ಏನಂತಂದ್ರೆ ಪೂರ್ಣ ಪ್ರಮಾಣದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ಪೂರ್ಣ ಪ್ರಮಾಣದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಕಾರಣ ಏನು? ನೌಕರಿಗೆ ರಾಜೀನಾಮೆ ಕೊಡೋ ಸಲಕ್ಕೆ ಏನ್ ಮಾಡಿದ್ರು, ಪೂರ್ಣ ಪ್ರಮಾಣವಾಗಿ ನಾವು ಸಮಾಜ ಸೇವೆಗಳೊಳಗ ನೌಕರಿ ರಾಜೀನಾಮೆ ಕೊಡಬೇಕು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಸಮಾಜ ಸೇವೆಗೆ ತೊಡಗಿಸಬೇಕಾದ್ರೆ ಅವರಿಗೆ ಚುಚ್ಚಿರ್ತಕ್ಕಂಥ ಕಾರಣಗಳೇನಂತಂದ್ರೆ ಒಂದು ಕಿತ್ತು ತಿನ್ನುವ ಬಡತನ, ಎರಡನೇದು ಆಗಿರ್ತಕ್ಕಂಥ ಅಪಮಾನ. ಅವ್ರ ಅಸ್ಪೃಶ್ಯತೆ ಅನುಭವವನ್ನು ಅನುಭವಿಸಿದ್ರು. ಹೋಟೆಲ್ ಹೊರಗಡೆ ಖಾನಾವಳಿ ಹೊರಗಡೆ ಇಟ್ಟು ಅವ್ರ ಪ್ಲೇಟ್ ತಿನ್ನ ಪ್ಲೇಟ್ ತಗೋದಿಲ್ಲ, ಅವರು ತೊಳೆದಿಟ್ಟು ಅದು ಒಂದು ಮತ್ತೆ ಬಡತನ. ಎಷ್ಟು ಬಡತನ ಅಂದ್ರೆ 1 ಎಕರೆ ಜಮೀನು ಕೂಡ ಇರಲಿ, ಊರಾಗ ಪಕ್ಕ ಮನೆ ಇರಬೇಕು. ಸೊ ಈಗಿದ್ರು ಅವ್ರ ಮನೆಯಲ್ಲಿ ಶ್ರಮಜೀವಿಗಳು ಎಷ್ಟು ಅಂತಂದ್ರೆ ಮತ್ತವ್ರು ಹೊರ ಮಾಡೋ ಸಲಕಿನ 6 ಎತ್ತುಗಳು ದೊಡ್ಡ ಸಮಾಜವನ್ನು ಸ್ಥಾಪನೆ ಮಾಡಿದಕ್ಕಾಗಿ ಮರಾಠವಾಡದ ಜನರು ಇವರನ್ನ ಏನ್ ಮಾಡಿದ್ರು, ಇವರನ್ನೇ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೊಂಡು. ಸೊ ಮಹಾರಾಷ್ಟ್ರದಲ್ಲಿ ಮತ್ತೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಈ ಒಂದು ಮರಾಠವಾಡ ಕೋಳಿ ಸಮಾಜ ಸ್ಥಾಪನೆ ಮಾಡಿದಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮಕ್ಕ ಮಹಾರಾಷ್ಟ್ರದ ಪ್ರಸಿದ್ಧ ಹಾಸ್ಯ ಚಿತ್ರ ನಟನಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ದಾದಾ ಕೋಂಡ್ಕೆ, ಬಹಳ ಪ್ರಸಿದ್ಧ, ಯಾರಾದ್ರೂ ಮರಾಠಿ ಫಿಲ್ಮ್ ನೋಡಿದ್ರೆ ಅವ್ರಿಗೆ ಗೊತ್ತಾದ್ರು. ಅವರನ್ನ ಕರೆಸಿ ಮುಖ್ಯ ಅತಿಥಿಯಾಗಿ ಸುಮಾರು ಲಕ್ಷಗಟ್ಟಲೆ ರೇಟ್ 500 ರೂಪಾಯಿ ಕೊಟ್ರು. ಅವಾಗ ಭಾರಿ ಅಮೌಂಟ್ 500 ರೂಪಾಯಿ. ಸೊ ಆ ಅಮೌಂಟ್ ಅನ್ನ ಹಾಳು ಮಾಡಲಾರ್ದೆ ಅದಕ್ಕೆ ಮತ್ತಷ್ಟು ಸೇರಿಸಿ ಮಹಾರಾಷ್ಟ್ರದಲ್ಲಿ 2 ಎಕರೆ ಜಮೀನನ್ನ ಖರೀದಿ ಮಾಡಿ. ಸೊ ಯಾವುದೇ ರೀತಿಯ ಸಮಾಜದಲ್ಲಿ ಅಪರಾಧ ಮಾಡಲಾರ್ದೆ ಈ ರೀತಿ ಹೋರಾಟ ಮಾಡಿದ್ರು. ಸೊ ಇವರ ಹೋರಾಟದಿಂದಾಗಿ ಅನೇಕ ಜನರಿಗೆ ST ಸರ್ಟಿಫಿಕೇಟ್ ಸಿಕ್ತು. ಪ್ರಥಮವಾಗಿ ಡಾಕ್ಟರ್ ವೆಂಕಟೇಶ್ ವ್ಯಾಗ್ಮಾಡೆ ಅನ್ನೋರಿಗೆ PhD ಸಿಕ್ತು. ಸೊ ST ಸರ್ಟಿಫಿಕೇಟ್ ಎಷ್ಟೋ ಜನ ತೆಗೆಸಿದ್ರು. ಈ ಹೆಂಗ ತಳವಾರ್ಕ ಸಿಂಧುತ್ವ ಸಮಸ್ಯೆ ಮಾಡ್ಲಿಕ್ಕೆ ಹಂಗ ಮಾಡಿದಾಗ 10 ಜನ PSIಗಳು ಸಸ್ಪೆಂಡ್ ಆದ್ರು. ಅವಾಗ ಕಾಕವ್ರ ಹತ್ರ ಓಡಿ ಬಂದ್ರು. 10 ಜನರಿಗೆ ನಿರ್ದೇಶನ ಕೊಟ್ಟು ಅವ್ರ ಕೇಸ್ ತಗೊಂಡು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಗೆದ್ದು ಬಂದು 10 ಜನರಿಗೆ ಮತ್ತೆ ರೀಇನ್ಸ್ಟೇಟ್ ಮಾಡಿದ್ರು. ಸುಮಾರು 10,000 ST ಸರ್ಟಿಫಿಕೇಟ್ ಕೊಟ್ಟರು. ಇದು ಮಹಾರಾಷ್ಟ್ರದಲ್ಲಿ ಅವರ ಕೀರ್ತಿಯನ್ನ ಮನೆಗೆ ತಲುಪಿಸುವಂತೆ ಮಾಡಿದ್ರು. महाराष्ट्र के अध्यक्ष, सब लोगों को मैं ये करना चाहता हूँ कि
किन्नूर साहब तो सामाजिक लिटरली बैकवर्ड लोगों की राजनीति करना चाहते हैं। मैं तो 30 साल से मैं जुड़ा हुआ सुन्नर साहब से, किन्नूर साहब के साथ। तो काशीराम के साथ हमारी पहली मुलाकात हुई थी, मैं भी उसके साथ था। लेकिन बाद में हमने ये डिसाइड किया कि महात्मा फुले का वाद लेके हम बैकवर्ड की पॉलिटिक्स क्यों नहीं कर पाएंगे। बाबा साहब की तो पॉलिटिक्स अच्छे है, शेड्यूल कास्ट के लिए अच्छा है, लेकिन मैं ये कहना चाहता हूं कि लेफ्ट आउट एसटी जहाँ के कुर्बा हो, जहाँ के कोली हो, जहाँ के लिंगायत है, लेकिन मोस्ट बैकवर्ड की चर्चा नहीं करते। इसलिए इसके दल हमने बना दिया। जिस समाज का दल होता है वो समाज का बल होता है। आपका दल न होने के कारण हमारे बेदखल है। हम तो एमएलसी बनेंगे, मिनिस्टर बनेंगे, एमपी बनेंगे, लेकिन किसी को तो कठपुतली बन के रहेंगे। चाहे बीजेपी हो चाहे कांग्रेस हो, मालिक नहीं बनाएंगे। लेकिन आज जो मालिक बना है एसएल कुन्नूर खुद का घर का मालिक है। टिकट मांगने वाला नहीं रहेगा। एमएलए और एमपी का टिकट मांगने वाला नहीं रहेगा, तो एमएलए एमपी बनाने की फैक्ट्री बनने वाला रहेगा। ये हमारे फर्क है। हम बीजेपी के साथ अलायंस में था, मैं कैबिनेट था, मिनिस्टर था, लेकिन बीजेपी को अच्छा नहीं लगा। मेरे साथ जो साथी थे छोटे छोटी पार्टी, वो लोगों ने बीजेपी में ज्वाइन कर दिया। लेकिन मैं ऐसा बंदा था कि वो लोगों को बोलता था कि पार्टी तेरी डिसॉल्व कर दो। एमएलसी साहब, मैंने बोला मैं डिसॉल्व नहीं करूंगा। इस देश के प्रधानमंत्री मोदी साहब मुझे छोटा भाई मानते हैं, किसी को भाई नहीं मानते, लेकिन मुझे मानते। लेकिन मैंने बोला मेरे बड़े भाई, आप जो पार्टी में काम कर रहे हैं तुम्हारी पार्टी नहीं है, ये पंडितों की पार्टी है, हायर कास्ट की पार्टी है, आपको यूज एंड थ्रू करने की पार्टी है। इसलिए हम खुद के दल पे महात्मा फुले की और पेरियार की और नारायण गुरु की और इतना ही नहीं तो राम मनोहर लोहिया की विचारधारा को आगे लेके हम आगे जा रहे हैं। उसके साथ साथ मेरा पॉलिटिक्स रखने के लिए स्वामी विवेकानंद को भी आगे ले रहा हूँ, स्वामी विवेकानंद को भी आगे लेके जा रहा हूँ। ये हमें राजनीति करना चाहिए। खाली जहाँ कोई भी स्टेट में जाएंगे तो एसटी के संघर्ष में हम बटे हुए हैं। एसटी कौन देगा? इस देश का प्रधानमंत्री जब तक तुम्हारा नहीं बनेगा तब तक एसटी नहीं बनेगी। ये सोच के चलना है। एसटी की बात हम कर रहे हैं। मैंने भी 1970 में पहला लॉन्ग मार्च दिल्ली में निकला था एसटी के लिए, कुर्बा के लिए। लेकिन मुझे समझ में आया जब तक महादेव जानकर तेरी पार्टी के 40-50 एमपी नहीं बनेंगे तब तक तुझे कोई नहीं देगा। कोई ಮಾಡಿಕೊಟ್ಟಿರಿ, ಪ್ರಾಸ್ತಾವಿಕ ಮಾತನ್ನು ಮಾಡಿರಿ, ಎಲ್ಲ ಪಣ್ಣವರು ಭಾಷಣ ಮಾಡಿದ್ರು ಮತ್ತು ಪರಿಚಯ ಮಾಡಿದ್ರು, ಎರಡೂ ಮಾಡಿದ್ರು. ಮುಂದೆ ನೀವು ಯಾರು ಮಾತಾಡೋ ಜರುತ್ತಿಲ್ಲ ಬಂದು ತೋರಿಸ್ಕೊಡ್ತೀವಿ. ಎಕ್ಸ್ ಮಿನಿಸ್ಟರ್ महादेवಣ್ಣ जानकर साहब और सागर एंड तेलंगाना, महाराष्ट्र, आंध्र, सब तरफ से बड़ा बड़ा नेता लोग आ गए हैं। आप लोगों को पूरा मैं सलाम करके के बारे में भी बोलता हूँ। हमारा जिला ये अध्यक्ष है उनका सब हमारा क्लासमेट है, सब लोग एक ही तरफ रहे सब लोग। अब एक फाउंडेशन करके समाज के वास्ते उनका भी आपका तरफ से हार्दिक का आजकल क्या चल रहा है क्या नहीं, हम कैसा होना, कैसा चीफ मिनिस्टर होना, सब सिखाया है। बहुत आप आने से आज सब लोगों को मार्गदर्शन देने से आपको हम कर्नाटक राज्य से, कर्नाटक सरकार से मेरा तरफ से हार्दिक अभिनंदन देता हूँ। ಶಿವಲಿಂಗಪ್ಪಣ್ಣ ಕಿನ್ನೂರ್ ಅವರ ಸನ್ಮಾನ ಸಮಾರಂಭ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಅಭಿಮಾನಿ ಬಳಗದಿಂದ ಸನ್ಮಾನ ಹೇಳಿದ ಸತ್ಯ ಅದ. ಭಾರತ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎ ಶಿಷ್ಯ ಅಧ್ಯಕ್ಷರು.
ಶಿವಲಿಂಗಪ್ಪ ಅಣ್ಣರು ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಎರಡು ಸರಿ ಸಮಾನೇ ಅವ. आप बोले हम जीते नहीं हारेंगे, वैसा नहीं, एक बार आप भी जीते हैं। वो चल रहा है, आप भी एक बार जीतेंगे, ये भारत देश का मुख्यमंत्री हो जाएगा, मगर हमारा साथ अलायंस रख ले तुम लोग। मोदी साहब आपको कहीं को डरते हुए आपको ताकत देख के डरते रहे, तो सबको डरने वाला नहीं है। तो कर्नाटक राज्य में हमारा सिद्धरामैया है, महाराष्ट्र में जानकर साहब है। आपका ताकत का संकट का ऊपर हो जाए। ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ನೀಲಕಂಠಣ್ಣವ್ರಿಗೆ ಹೇಳಿದೆ, ನಾನು ಒಂದು PCC ಬ್ಯಾಂಕ್ ಮೀಟಿಂಗ್ ಅದೇ ಹೋಗ್ಬೇಕಾಗಿದೆ, ಇಲ್ಲ ಬರಲೇಬೇಕು ನೀವು ಅಂದ್ರೆ ಆ ಮೀಟಿಂಗನ್ನೇ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮ ಬಂದು ಕುಂತ ಮೇಲೆ ನಿಮ್ಮ ಮಾತು ಕಥೆಗಳು ನೋಡಿ ನನಗಿನ್ನೂ ಎಷ್ಟು ತಾಸಾದರೂ ಇಲ್ಲೇ ಕೂಡಬೇಕು ನಮ್ಮ ಭಾವನೆ ಬಂತು ನನಗೆ. ಶಿವಲಿಂಗಪ್ಪಣ್ಣ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಹೆಮ್ಮೆಯ ಪುತ್ರ. ಅವರು ಪಟ್ಟಂಥ ಪರಿಶ್ರಮ ನಮ್ಮ ಎಲ್ಲಪ್ಪರು ಇದರಿಂದೆಲ್ಲ ಹೇಳಿದ್ರಲ್ಲ, ಭಾಳ ದೊಡ್ಡ ಸಾಹಸ. ಮತ್ತು 86 ನಾ 15-20 ವರ್ಷ ಅದೇ ನೋಡ್ತೀನಿ, ಅದು ಮುಂದಕ್ಕೂ ಹೋಗಲ್ದು ಹಿಂದಕ್ಕೂ ಹೋಗಲ್ದು. 86 ವಯಸ್ಸು ಫಿಕ್ಸ್ ಆಗಿಬಿಟ್ಟು ಇಷ್ಟೇ. ಒಂದಿನಾರ ಜ್ವರ ಬಂದಾವಂತಿಲ್ಲ, ಒಂದಿನಾರ ಮೆತ್ತಗಿಲ್ಲ, ಏನಿಲ್ಲ, ಇಷ್ಟೇ ಇರ್ತಾರೆ ಇಲ್ಲಿ. ನಾನು ಇಲ್ಲಿ ಬಂದ್ಮೇಲೆ 20-25 ವರ್ಷ ನೋಡ್ತೀನಿ, ಅವಾಗ ಕೇಳಿದೆ 86 ಅಂತೇಳಿ. ಈಗಲೂ ಅಷ್ಟೇ ಅಂತ ಒಂದು ಯುವಕರ ರೂಪದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದಾರೆ. ಮತ್ತು ನೀವು ಹೇಳಿದಾಗ ಎಲ್ಲ ಎಲೆಕ್ಷನ್ದಾಗ ಎದುರ್ತಾರೆ ಅವರು, ಯಾವಾಗಕ್ಕೂ ಹಿಂದೆ ಮುಂದೆ ನೋಡಲ್ಲ. ಸಮಯ ಬಂದಾಗ ಈ ನೋಡಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಸಣ್ಣ ಮಾತೇನು, ಅವ್ರಿಗೆ ಸಿಕ್ಕಂಥ ರೆಸ್ಪೆಕ್ಟ್ ಇಡೀ ಸಮಾಜಕ್ಕೆ ಸಿಕ್ಕಂಥ ಮರ್ಯಾದೆ. 86ರ ವಯಸ್ಸಿನಲ್ಲಿ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಿರಲ್ಲ ನೀವು. ನಮ್ಮ ಸಮಾಜಕ್ಕೆ ಮಹಾಭಾರತದಲ್ಲಿ ಯಾವ ಪ್ರಕಾರ ಭೀಷ್ಮ ಇದ್ದರು, ಆಗ ನಮ್ಮ ಸಮಾಜಕ್ಕೆ ಒಂದು ಮಾರ್ಗದರ್ಶಕರನ್ನು ಶಿವಲಿಂಗಪ್ಪಣ್ಣ ಕೆನ್ನೂರವರು. ಭೀಷ್ಮನ ರೀತಿಯಲ್ಲಿ ನೀವು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ಸಮಾಜ ಬೆಳಿಬೇಕು, ಸಮಾಜದ ನ್ಯೂನತೆಗಳು ಸರಿಪಡಿಸಬೇಕು, ಸಮಾಜ ನಿರ್ಮಾಣ ಮಾಡಬೇಕಂತ ಪಣ ಕೊಟ್ಟಿದ್ದೀರಿ. ಈ ಸಮಾಜಕ್ಕೆ ವತಿಯಿಂದ ನಿಮಗೆ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ನೀವು 106 ವರ್ಷಗಳ ಕಾಲ ಬಾಳಿ ಬದುಕಿ ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇವತ್ತು ನಾನು ಎಲ್ಲ ನೋಡಿದ್ರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನಿಗಳು ಬಂದಿದ್ದರು ಈ ಕಾರ್ಯಕ್ರಮದಲ್ಲಿ. ಬಹುಶಃ ಭಾಳ ಸಂತೋಷ ಅನಿಸ್ತದೆ, ವಿಚಾರವಂತ ಇದ್ದೀರ ಸುಗಂತ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಬಿಟ್ಟು ಹೋಗ್ಬೇಕಂಬಂಗೆ ಆಗಲಿಲ್ಲ. ಬಂದ ಕೂಡಲೇ ರಾಷ್ಟ್ರ ಮಟ್ಟದಲ್ಲಿ ಇತಿಹಾಸ ಪುಟಗಳಲ್ಲಿ ಶಿವಲಿಂಗಪ್ಪಣ್ಣವ್ರ ಕಿನ್ನೂರವರ ಹೆಸರು ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಆಗಿದ್ದಿಲ್ಲ. ಎಲ್ಲ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳೇ, ಆ ಪಕ್ಷ ದೊಡ್ಡದು ಈ ಪಕ್ಷ ದೊಡ್ಡದಲ್ಲ. ಒಂದು ಪಕ್ಷ ರಾಜಕೀಯ ಮಟ್ಟ ರಾಜ್ಯದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಒಂದು ಪಕ್ಷ, ವಿರೋಧ ಪಕ್ಷ ಇರ್ಬೋದು, ಇನ್ನಿತರ ಎಲ್ಲ ಪಕ್ಷಗಳು ಇವತ್ತಿಲ್ಲ ನಾಳೆ ಅವರು ಬೆಳೀತಕ್ಕಂಥವು ಇರ್ತವೆ. ಅದರಲ್ಲಿ ಶಿವಲಿಂಗಪ್ಪಣ್ಣವರು ಕೂಡ ಏನಾದರೂ ಹೋಗ್ತಾನಂತ ಅವ್ರಿಗೆ ಎಲ್ಲರೂ ಹೋಗ್ಬೇಕಾಯ್ತಂದ್ರೆ ನಾನು ಕೂರ್ಸಿ ಹೋಗ್ಬೇಕು. ಇದು ಯಾವ ಕಾಲದ ಪುಣ್ಯನೋ ಗೊತ್ತಿಲ್ಲ. ಸಮಾಜಕ್ಕೆ ಒಂದು ಸಿಕ್ಕಂಥ ರೆಸ್ಪೆಕ್ಟ್ ನಮ್ಮ ಸಮಾಜದ ಘೋಷಣೆ ಯಾರು ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆ ಕ್ಷಣದಲ್ಲಿ ಕುಂತಂಥ ಇದು ನೋಡಿದ್ರೆ ನನ್ನ ಮೈಂಡೇ ನಾನು ಎಲ್ಲಿ ಕುಂತ ನನಗೆ ಗೊತ್ತಾಗ್ತದೆ. ಆದರೂ ಕೂಡ ಸಮರ್ಥವಾಗಿ CT ರವಿ ಅಂತವ್ರು, ಆಮೇಲೆ ಭೋಜೇಗೌಡ ಅಂತವ್ರು ದೊಡ್ಡ ದೊಡ್ಡ 3 ಸಲ 4 ಸಲ ಆರಿಸಿ ಬಂದವರು ನನ್ನ ಎದುರ ಈ ಬಜೆಟ್ ಮೇಲೆ ಡಿಸ್ಕಷನ್ ಬಂದಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡೀನಿ. ನನಗೆ ಯಾವಾಗಲೂ ನನ್ನ ಸಮಾಜ ನೆನಪು ಬರ್ತಿರ್ತದೆ. ಏನು ಎಡವಟ್ಟು ಮಾಡಿದ್ರೆ ನಾನು ಸಮಾಜಕ್ಕೆ ಇದು ಮಾಡಿದಾಗ ಅಂತಪ್ಪ ಅಂತೇಳಿ ಭಾಳ ಘನತೆ ಗೌರವದಿಂದ ಕರ್ತವ್ಯ ನಿರ್ವಹಿಸಿದ್ದೇನೆ. ಮತ್ತು ಹೇಳಿದು ಬರೋ ಮುಂದೆ ಸ್ಪೀಕರ್ನೇ ಹೇಳ್ತಾನೆ, ನಾನು ಯಾಕೆ ಕೂಡಿಸಿದ್ಮೇಲೆ ನಮಗೆ ಒಂದು ಚೀಟಿ ಕಳಿಸಿದ್ರು. ಮೊದಲೇ ನಾನು ಇದ್ರ ಮ್ಯಾಲೆ ಕೂಡಿಸ್ತೀನಿ, ನೀ ಹೆದರ್ಬೇಡ ಅದೇ ಚೀಟಿ ಕಳಿಸಿದ್ರು. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ನೀ ಹೆದರಿಲ್ಲ, ಭಾಳ ಗಾಂಭೀರ್ಯದಿಂದ ಈ ಸದನ ಬಂದು ನಡೆಸಿದ್ದೆ ಅಂತೇಳಿ ಅವರಿಂದ ಪ್ರಶಂಸೆ ತೆಗೆದುಕೊಳ್ತಕ್ಕಂಥದ್ದು
ಒಬ್ಬ ಹಿಂದುಳಿದ ಜನಾಂಗದವರು ಇದ್ರ ಮ್ಯಾಲೆ ಕುಂತಾರಲ್ಲಪ್ಪ ಅಂತೇಳಿ ಎಲ್ಲ ಕೆಳಗಡೆ ಬಂದಾಗ ಈ ಇದಂತ ಎಲ್ಲರೂ ಕೂಡ ಭಾಳ ರೆಸ್ಪೆಕ್ಟ್ ಮಾಡಿದ್ರು. ನಾಳೆ ಸರ್ ಕಲಬುರಗಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಿಂತ ಮುಂಚೆ ನಾನು ಭಾಷಣ ಮಾಡೋದಕ್ಕಿಂತ ಮೊದಲು ನನ್ನ ಪದ್ಧತಿ ಪ್ರಕಾರ ಮಹಾತ್ಮ ಜ್ಯೋತಿಬಾ ಫುಲೆ ಛತ್ರಕ್ಕೆ ವಂದಿಸಿ ಇವತ್ತೇನದ ಕಲಬುರಗಿ ಕಾರ್ಯಕ್ರಮ ನಡೀಲಿಕ್ಕದ ಇಂಥ ಒಂದು ದೊಡ್ಡ ಒಂದು ಫಂಕ್ಷನ್ ಹಾಲ್ದಾಗ ಇದಕ್ಕೇನಪ್ಪ ಅಂತಂದ್ರ ಕಾಲಿಗೂತಂದ್ರೆ ಇವತ್ತೇನು ಈ ಶೋಷಿತ ಜನರಿಗಾಗಿ, ಹಿಂದುಳಿದ ಜನರಿಗಾಗಿ, ಶ್ರಮಿಕ ಜನರಿಗಾಗಿ ಏನು ಪಕ್ಷ ಕಟ್ಟಿದಾರ ಮಹಾದೇವ್ ಜನಕರ್ ಅವರ ಕಾರಣ. ಅವ್ರಿಗೆ ಪ್ರೇರಣೆ ಇದ್ದಂತ ನಮ್ಮ ಏನು ರಿಸರ್ವ್ ಬ್ಯಾಂಕ್ ಸೆಕ್ರೆಟರಿ ರಿಸರ್ವ್ ಬ್ಯಾಂಕ್ ಮ್ಯಾನೇಜರ್ ಇದ್ರು. ಅವ್ರೇನಪ್ಪ ಅಂದ್ರೆ ಅಕ್ಕಿ ಸಾಗರ ಸಾಹೇಬ್ರ ಕಾರಣ. ಅದಕ್ಕೆ ಅವ್ರೇನಪ್ಪ ಅಂತಂದ್ರೆ ನಮಗ ಏನ್ ಹೇಳಿದ್ರಲ್ಲ ಆ ಹಿಂದಿದಾಗ ಹೇಳಿದ್ರೆ ಕೆಲವರು ತಿಳಿದೋದೇ ಇಲ್ಲೋ ಯಾಕೆ ಕಿನ್ನೂರು ಸಾಹೇಬ್ರಿಗೆ ಮಾಡಿವಿ ಅಂತಂದ್ರ ಮಾತ ಅವ್ರು ಹೇಳಿದ್ರು ಹಿಂದಿದಾಗ, ಅವ್ರ ಭಾಷೆದಾಗ ಹೇಳಿದ್ರು. ಯಾಕಂದ್ರ ಇಲ್ಲಿ ಗುಲ್ಬರ್ಗಾದವರಿಗೆ, ಕರ್ನಾಟಕದವರಿಗೆ ಈಗೇನು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಪದ ಕೊಟ್ಟರ ಮತ್ತೆ ನಾ ಯಾಕೆ ಕೊಡಬಾರ್ದು? ಅವರು ದುಡ್ದವ್ರಲ್ಲ, ಅವ್ರ ಮಗ ಅವ್ರು ಹೋದಪ್ಪ ಅಂದ್ರ ಪ್ರತಿ ವರ್ಷ ಏನಪ್ಪ ಅಂದ್ರೆ ಅವ್ರಿಗೆ ಏನದ ಮೊಬೈಲ್ ಆಗಲಿ ಏನಾರ ಅದು ಸಹಾಯ ಮಾಡ್ಯಾರ ನಮ್ಮ ಪಕ್ಷಕ್ಕೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಮಾಡಿದ್ದೀವಿ. ಇವತ್ತೇನು ಹೇಳ್ಯಾರ ಅವರು, ಇವತ್ತೇನು ಮತ್ತೊಂದು ಕಾರಣ ಏನಪ್ಪ ಅಂದ್ರೆ ಈ ಕೋಲಿ ಸಮಾಜ, ಇದು ಕೋಲಿ ಸಮಾಜದ ಜಾಗೃತಿ. ಇದಕ್ಕೆ ನನಗೆ ಸಂತೋಷ ಅದ. ಕೋಲಿ ಸಮಾಜ ಜಾಗೃತಿ ಹ್ಯಾಂಗ ಆಗ್ತದ ಹ್ಯಾಂಗಿಲ್ಲ ಅನ್ನೋದೆಲ್ಲ ಹೇಳಿದ್ರು. ಶಂಕರ ಕಟ್ಟಿ ಸಂಘ ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಕೋಲಿ ಸಮಾಜ ಜಾಗೃತಿ ಇವತ್ತಿಲ್ಲ ನಾಳೆಗೆ ಆಗ್ತದ ತಿಳ್ಕೊಂಡೇ ನಾನು MLA ಏನಪ್ಪ ಅಂದ್ರ ನಿಂದಿರ್ತಿದ್ದೆ, ಬೀಳ್ತಿದ್ದೆ. ಇವತ್ತಿಲ್ಲ ನಾಳೆಗೆ ಆಗ್ತದಂತ ನಾನು ಭರವಸೆ ಇಟ್ಕೊಂಡಿನಿ, ಇನ್ನ ಬದುಕಲಾಗತ್ತೀನಿ. ಈಗ ನಮ್ಮ ಸಾಹೇಬ್ರು ಆರ್ಸಿ ಬಂದಾಗ MLC ಆಗ್ಯಾರ, ಆದ್ರೆ ಆರ್ಸಿ ಬಂದಿಲ್ಲ. ಇದು ಇಂಪಾರ್ಟೆಂಟ್ ಅದ. ಅವ್ರೇನು ಆಗ್ಯಾರ ನಮಗೆ ಸಂತೋಷ ಅದ. ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ MLC ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ ಇವ್ರ ಜನಸಂಖ್ಯೆ ಹೆಚ್ಚಿಗೆ ಅದ ಈ ಭಾಗದಾಗ. ಎಸ್ಪೆಷಲಿ ಈ ಭಾಗದಾಗ ಜನಸಂಖ್ಯೆ ಹೆಚ್ಚಿಗೆ ಅದ. ಈ ಭಾಗದ ಜನರು ಜಾಗೃತ ಆಗಕತ್ತಾರ. ಅದಕ್ಕೇನಪ್ಪ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ MLC ಕೊಟ್ಟಾರ. ಅದಕ್ಕಿಂತ ಮೊದಲು ಏನದ BJP ಸರ್ಕಾರ ಇದ್ದಾಗ ಅವ್ರಿಗೆ ಕೊಟ್ಟಾರ ನೋಡ್ರಿ. ಯಾರಿಗೆ ಕೊಟ್ಟಾರ? ನಮ್ಮ ಸಾಹೇಬಣ್ಣ ತಳವಾರ ಅವ್ರಿಗೆ ಕೊಟ್ಟಾರ ಅವರು MLC. ಅವ್ರು ಮತ್ತೇನಪ್ಪ ಇನ್ನೊಬ್ರಿಗೆ ಯಾರಿಗೆ ಕೊಟ್ಟಾರ. ಅದಕ್ಕೇನಪ್ಪ ಅಂದ್ರೆ ಎಲ್ಲಿ ಸಮಾಜ ಜಾಗೃತ ಆಗಕತ್ತಾರ, ಯುವಕರು ಯಾವಾಗ ಮುಂದೆ ಬರ್ಲಾಕತ್ತಾರ, ಅದರಿಂದ ಏನಪ್ಪ ಅಂದ್ರೆ ಗುರುತಿಸ್ತಾರ. ಅವ್ರು ರಾಜಕೀಯದಾಗ ಪಟಾಯಿತರ. ಆದ್ರೆ ಈಗೇನದಪ್ಪ ಅಂದ್ರ ಏನು MLC ಕೊಟ್ಟಾರ ಅವ್ರಿಗೆ, BJPದವ್ರು ಇಬ್ಬರಿಗೆ ಕೊಟ್ಟಾರ. ಈಗೇನದ ಇದಕ್ಕೆ ಕಾಂಗ್ರೆಸ್ದವ್ರು ಒಬ್ಬರಿಗೆ ಕೊಟ್ಟು ದೊಡ್ಡ ಪಕ್ಷಗಳವ. ಆದ್ರೆ ಈಗ ಅವ್ರು ಕೊಟ್ಟಾರ ಅಂತಂದ್ರೆ ಕೊಡೋರ್ದು ಇರೋದ ಮ್ಯಾಲ ಇರ್ತದ, ಬೇಡೋದ್ರಿಂದ ಜಾಗ ಇರ್ತದ. ನಾವು ಬೇಡೋರು ಆಗಬಾರ್ದು, ಕೊಡೋರು ಆಗ್ಬೇಕಂತೇಳಿ ಇವತ್ತು ನಮಗೇನಪ್ಪ ಅಂದ್ರ ಎಲ್ಲಿ ಟಿಕೆಟ್ ಕೊಡೋರು ಮಾಡ್ಯಾರ ಈ ಭಾಗದಾಗ. ಈಗ ಏನಪ್ಪ ಅಂದ್ರ ಕರ್ನಾಟಕದ ಟಿಕೆಟ್ ಕೊಡಬಹುದಾಗಿತ್ತು, ಕರ್ನಾಟಕ ಅಧ್ಯಕ್ಷ ಮಾಡಬಹುದಾಗಿತ್ತು. ಆದ್ರೆ ಈಗ ವಯಸ್ಸಾಗದ ಇವ್ರಿಗೇನಪ್ಪ ಅಂದ್ರೆ ಇವ್ರು ದುಡ್ದಾರ. ಇವ್ರೇನು ಪೂರಾ ರಾಷ್ಟ್ರ ಮಟ್ಟಕ್ಕೆ ನಾವು ಹೋಗ್ಬೇಕು, ಏನಾಗ್ತದೆ ನೋಡ್ಬೇಕಂತ ಪ್ರಯೋಗ ಮಾಡ್ಲಾಕತ್ತಾರ. ಅದಕ್ಕೇನಪ್ಪ ಅಂದ್ರೆ ಈಗೇನದ ಸಮಾಜ, ಈಗೇನದ ಕೊಲಿ ಸಮಾಜ ಹೆಚ್ಚಿಗೆ ಸಮಾಜದಲ್ಲ. ಇದು ನನ್ನ ಅಭಿಮಾನಿಗಳು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರಂತಂದ್ರ ಇದು ಏನಪ್ಪ ಎಲ್ಲರಿಗೇನು ಆಶ್ಚರ್ಯ ಆಗ್ಲಾಕತ್ತದ. ಪೇಪರ್ದಾಗ ಸುದ್ದಿ ಬಂದದ, ಕನ್ನಡದಾಗ ಬಾಬುರಾವ್ ಕೋಬಾ ಸಾಬ್ರ ಅವ್ರು ಹೊಂಟದಾಗ ಹಾಕ್ಯಾರ. ಹೀಗೇನಪ್ಪ ಅಂತಂದ್ರೆ ಕೆಲವೊಂದು ಏನು ಮಹತ್ವದ ರಿಕಗ್ನೈಸ್ ಮಾಡ್ಲಾಕತ್ತಾರ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರ ನೀವೆಲ್ಲರೂ ಜಾಗೃತ ಆಗಿರಿ. ಅದಕ್ಕೆ ಆದ್ರ ಮುಂದ ಇದನ್ನಪ್ಪ ಅಂದ್ರೆ ಬೆಳೆಸ್ಕೊಟ್ಟು ಹೋದ್ರ ನಿಮ್ಮೆಲ್ಲರಿಗೂ ಸಹಾಯ ಸಹಕಾರ ಇದ್ರೆ ಏನಪ್ಪ ಅಂದ್ರೆ ನಾವು ಅವ್ರಿಗೂ ಸಂತೋಷ ಆಗ್ತದ, ನಿಮಗೂ ನಮಗೂ ಫಾಯ್ದಾ ಆಗ್ತದ.